ಇನ್ನು ದೇಶದ ಜನರಿಗೆ ಇದು ಡಬಲ್ ಸಂಭ್ರಮ. ಕೇಂದ್ರ ಭರ್ಜರಿ ಗಿಫ್ಟ್ ಅನ್ನೇ ಕೊಟ್ಟಿದೆ. ದಸರಾ ಖುಷಿಯ ಜೊತೆಗೆ ಕೇಂದ್ರದಿಂದ ಉಳಿತಾಯದ ಉತ್ಸವ ಕೂಡ ಆರಂಭ ಆಗಿದೆ. ಕೇಂದ್ರದ ಗಿಫ್ಟ್ ಇದು. ಇಂದಿನಿಂದ ಜಿಎಸ್ಟಿ ಬಿಗ್ ರಿಲೀಫ್ ಅಂತ ಹೇಳಿದ್ರೆ ಪರಿಷ್ಕೃತ ಜಿಎಸ್ಟಿ ಇದೆಯಲ್ಲ, ಅದು ಇವತ್ತಿನಿಂದ ಜಾರಿಯಲ್ಲಿರುತ್ತೆ. ದಿನಬಳಕೆಯ ವಸ್ತುಗಳು, ಬೈಕ್, ಕಾರ್ಗಳ ಬೆಲೆ ಭಾರಿ ಇಳಿಕೆಯಾಗುತ್ತೆ. ಜಿಎಸ್ಟಿ ಹೊರೆಯನ್ನ ಇಳಿಕೆ ಮಾಡಿರುವಂತಹ ಬೆನ್ನಲ್ಲೇ ಅದರ ಹಿಂದೆನೆ ನಂದಿನಿ ಕೂಡ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾ ಇದೆ. ಬಹಳಷ್ಟು ನಂದಿನಿ ಪ್ರಾಡಕ್ಟ್ಗಳಿದಾವೆ. ಚೀಸ್ ಆಗಿರ್ಬೋದು, ಪನ್ನೀರ್, ಇವುಗಳ ದರ ಇಳಿಕೆ ಆಗ್ತಾ ಇದೆ. ಇದು ಇನ್ನೊಂದು ರೀತಿಯಾದಂತಹ ಗುಡ್ ನ್ಯೂಸ್. ಹಾಗೆ ಸ್ವೀಟ್ಸ್ಗಳು ಕೂಡ ಮನೆ ಮಾತಾಗಿರುವಂತಹ ನಂದಿನಿ ಪ್ರಾಡಕ್ಟ್ಸ್ಗಳ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ. ಅದರ ಜೊತೆಗೆ ಜಿಎಸ್ಟಿ ಪರಿಷ್ಕೃತ ಕೂಡ ಇವತ್ತಿನಿಂದ ಜಾರಿಯಲ್ಲಾಗುತ್ತೆ. ದಿನಬಳಕೆಯ ವಸ್ತುಗಳಿಂದ ಹಿಡಿದು ಬೈಕ್ಗಳಾಗಿರ್ಬೋದು, ಕಾರ್ಗಳು, ಇವೆಲ್ಲದರ ಬೆಲೆ ಭಾರಿ ಇಳಿಕೆಯಾಗುತ್ತೆ. ಹಾಗೆ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ಗಳು ಕೂಡ ಬಹಳ ಕಡಿಮೆ ದರದಲ್ಲಿ ಇವತ್ತಿನಿಂದ ಲಭ್ಯ ಆಗುತ್ತೆ. ನೀವು ಗಮನಿಸಬಹುದು ಹಿಂದಿನ ದರ ಹೇಗಿದೆ, ಹಾಗೆ ಈಗಿನ ದರ, ಹೊಸ ದರ ಎಷ್ಟು ಬರುತ್ತೆ ಅಂತ. ಪ್ರತಿ ವಸ್ತುಗಳ ಮೇಲೂ ಕೂಡ ಕಡಿಮೆ ದರ ಇರುತ್ತೆ. ಇನ್ನು ಜಿಎಸ್ಟಿ ಕಡಿತವಾಗಿದೆ. ಬೈಕ್ ಖರೀದಿಗೆ ಗ್ರಾಹಕರು ಮುಂದಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಬೈಕ್ ಬುಕ್ಕಿಂಗ್ಗೆ ಜನ ಮುಂದಾಗಿದ್ದಾರೆ. ಒಂದೇ ಗಂಟೆಯಲ್ಲಿ ಸುಮಾರು 5 ಬೈಕ್ಗಳನ್ನ ಕಾಯ್ದಿರಿಸಿದ್ದಾರೆ ಗ್ರಾಹಕರು. ದೇಶಪಾಂಡೆ ನಗರದಲ್ಲಿನ ಶೋರೂಮ್ನಲ್ಲಿ ಬುಕ್ಕಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ. ಬಹಳ ಜನ ಇದಕ್ಕಾಗಿನೇ ಕಾಯ್ತಾ ಇದ್ರು. 1 ತಿಂಗಳು ಕಾದು ಅನಂತರದಲ್ಲಿ ಬುಕ್ಕಿಂಗ್ ಮಾಡೋಣ ಅಂತ. ಇದೀಗ ಬುಕ್ಕಿಂಗ್ ಆಗಿ ತೆರಳಿರುವಂತ ಗ್ರಾಹಕರನ್ನ ಗಮನಿಸ್ತಾ ಇದ್ದೀವಿ ನಾವು. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಪರಿಷ್ಕೃತ ಜಿಎಸ್ಟಿ ದರ ಇಂದಿನಿಂದ ದೇಶಾದ್ಯಂತ ಜಾರಿ ಆಗ್ತಾ ಇರುವಂಥದ್ದು. ಇದು ಬಹುತೇಕ ಗ್ರಾಹಕರಿಗೆ ದೊಡ್ಡ ಮಟ್ಟದ ಖುಷಿ ಮತ್ತು ಸಂಭ್ರಮವನ್ನು ಕೂಡ ಉಂಟು ಮಾಡಿರುವಂಥದ್ದು. ಪ್ರಮುಖವಾಗಿ ದ್ವಿಚಕ್ರ ವಾಹನಗಳ ಮೇಲಿನ ಜಿಎಸ್ಟಿ ಕೂಡ ಕಡಿಮೆ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಇದೀಗ ಹೆಚ್ಚಿನ ಜನರು ದ್ವಿಚಕ್ರ ವಾಹನಗಳನ್ನು ಖರೀದಿ ಮಾಡಲಿಕ್ಕೆ ಬರ್ತಾ ಇರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ಒಂದು ದ್ವಿಚಕ್ರ ವಾಹನದ ಶೋರೂಮ್ನಲ್ಲಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂತಂದರೆ ಇದೀಗ ಹೆಚ್ಚಿನ ಶೋರೂಮ್ಗಳು ಜನರಿಂದ ತುಂಬಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಗ್ರಾಹಕರು ಇದ್ದಾರೆ, ಅವರು ಮಾತಾಡ್ತಾನೆ. ಸರ್, ಈಗ ಏನು ಬೈಕ್ ಖರೀದಿ ಮಾಡಕ್ಕೆ ಬಂದಿರಿ? ಸರ್ ಹೌದು, ಸ್ಪ್ಲೆಂಡರ್ ಪ್ಲಸ್ ಪರಿಚಯ ಮಾಡಕ್ಕೆ ಬಂದಿದ್ದೀನಿ. ಅದಕ್ಕೆ ಮೋದಿ ಅವರು ಈ ಸಲ GSTನ 28% 18% ಮಾಡಿದ್ದಾರೆ. ಅದಕ್ಕೆ ಗಾಡಿ ನೋಡಿ ಒಂದು ಬುಕ್ ಮಾಡಿ ಹೋಗ್ಬೇಕಂತ ಬಂದಿದ್ದೀನಿ ಸರ್. ನನ್ನ ಹೆಸರು RG ಗೋಪಾಲಕೃಷ್ಣ. ಇದರಿಂದ ಅನುಕೂಲ ಆಗ್ತದೆ? ಭಾಳ ಅನುಕೂಲ ಆಗುತ್ತೆ ಸರ್, ನಮಗಂತಲ್ಲ, ಎಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ. ಈಗ ಮೊದಲು ಹೆಚ್ಚಿನ ರೇಟ್ ಇತ್ತು, ಜನರಿಗೆ ತೊಗೊಳಕ್ಕೆ ಭಾಳ ಕಷ್ಟ ಆಗ್ತಿತ್ತು. ಭಾಳ ಕಷ್ಟ ಆಗ್ತಿತ್ತು ಸರ್. ಈಗ 10% GST ಕಮ್ಮಿ ಆದಮೇಲೆ ಕಮ್ಮಿ 8,000 ರೂಪಾಯಿ ಕಮ್ಮಿ ಆಗುತ್ತೆ. ಹಿಂಗಾಗಿ ನಾವು ಬುಕ್ ಮಾಡೋಕೆ ಬಂದಿದ್ದೀನಿ. ಇನ್ನು ಶೋರೂಮ್ನ ಮ್ಯಾನೇಜರ್ ಇದೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟು ವ್ಯತ್ಯಾಸ ಆಗ್ತದೆ ಸರ್? ಸರ್, ನಾರ್ಮಲಿ ಈಚ್ ವೆಹಿಕಲಿಂದ ಹಂಗೆ ನೋಡಿದರೆ ನಾರ್ಮಲಿ ಫ್ರಮ್ 6,000 to 10,000 ಮಟ್ಟ ಡಿಫ್ರೆನ್ಸ್ ಆಗಿದೆ. ಹೈ ಪ್ರೊಫೈಲ್ ವೆಹಿಕಲ್ನ 200 ಅಂದರೆ 15,000 ಮಟ್ಟ ಕಡಿಮೆ ಆಗುತ್ತೆ ರೀ. ಈಗ ಕಳೆದ ಕೆಲ ದಿನಗಳಿಂದ ಗ್ರಾಹಕರಿರಲಿಲ್ಲ, ಇವತ್ತಿನಿಂದ ಹೆಂಗಿದೆ ಗ್ರಾಹಕರ ಮೂವ್ಮೆಂಟ್? ಈಗ ಸ್ವಲ್ಪ ಮೂವ್ಮೆಂಟ್ ಚಾಲೂ ಆಗಿದೆ ಸರ್. ಯಾಕಂದ್ರೆ ಖುಷಿ ಅವರ ಕಸ್ಟಮರ್ ಬರ್ತಾ ಇದ್ದಾರೆ. ಈ ವರ್ಷ ದಸರಾ ಮತ್ತು ದೀಪಾವಳಿ ಖುಷಿಯಿಂದ ವೆಹಿಕಲ್ ಕನ್ಕೋದು ಆಗೋ ಚಾನ್ಸಸ್ ಇದೆ ರೀ ಪರ್ಚೇಸ್. ಈ ಹೊಸ GSTದಿಂದ ನಿಮ್ಮ ಅಂದರೆ ಈ ವ್ಯಾಪಾರಕ್ಕೂ ಕೂಡ ದೊಡ್ಡ ಮಟ್ಟದ ಐತ್ರಿ ಸರ್. ಯಾಕಂತಂದರೆ 2 ವೀಲರ್ ಮಾರ್ಕೆಟ್ ಲಾಸ್ಟ್ ಟೈಮ್ ಅದೇ ಹೇಳಿದೆ, 3 ವರ್ಷ ಹಿಂದಿಂದ ಏನನ್ನ ಡ್ರಾಪ್ ಡೌನ್ ಆಗಿತ್ತು. ಈ ಟೈಮ್ ನಾವು ಗೇನ್ ಮಾಡ್ಬೋದು, ಅದದ್ದು ನಂಬರ್ಸ್ ಅನ್ಕೊಳ್ಳು ಆಗ್ಬೋದು ನಮ್ಮದು. ಇದು ಗ್ರಾಹಕರು ಮತ್ತು ಶೋರೂಮ್ ಸಿಬ್ಬಂದಿಯ ಮಾತು. ಕ್ಯಾಮರಾಮನ್ ಶಿವಾಜ್ ಜೊತೆ ಸಂಜಯ್, TV9 ಹುಬ್ಳಿ. ನೋಡಿ, ನಿರೀಕ್ಷಿತ ರೀತಿಯಲ್ಲಿ ಜಿಎಸ್ಟಿ ಕಡಿತ ಆಗ್ತಾ ಇದ್ದ ಹಾಗೆ ಸೇಲ್ಸ್ ಹೆಚ್ಚಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಜನ ಏನ್ ಮಾತನಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಬೈಕ್ ಬುಕ್ಕಿಂಗ್ಗಳಾಗ್ತಾ ಇದೆ ಅನ್ನೋದನ್ನ ನಾವು ನೋಡಿದ್ವಿ. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತಾ ಇದೆ, ಬನ್ನಿ ನೋಡೋಣ. ಇವತ್ತಿಂದ GST ಕಮ್ಮಿ ಆಗಿರೋದ್ರಿಂದ ಸಾಮಾನ್ಯ ಮಧ್ಯವರ್ಗ ಜನಗಳಿಗೆ ಭಾರಿ ಒಳ್ಳೆಯದಾಗಿದೆ. ಹಾಗೂ ನಮ್ಮಂಥವರಿಗೆ ಜಿನ್ಸಿ ಎಲ್ಲ ತಗೊಳ್ಳಿಕ್ಕೆ ಇವತ್ತು ಹೋಗಿದ್ದೆ, ಭಾರಿ ಖುಷಿಯಾಯಿತು. ಇನ್ನು ಭಾರಿ ಒಂದು ಮಧ್ಯಮ ವರ್ಗ ಜನಗಳು ಇದರಿಂದ ಭಾರಿ ಸಂತೋಷ ಪಡ್ತಾರೆ. ಎಷ್ಟೋ ವರ್ಷದಿಂದ ಹಿಂಗೆ ಆಗಿದ್ದಿದ್ರೆ ಭಾರಿ ಒಳ್ಳೆಯದಿತ್ತು ಅಂತಿತ್ತು. ಆದರೆ ನಮಗೆ ಇವತ್ತಿನ ದಿವಸ GST ಹಿಂಗೆ ಕಮ್ಮಿ ಆಗಿರೋದ್ರಿಂದ ಭಾರಿ ಒಳ್ಳೆಯದು. ನಮ್ಮಂಥ ಕೂಲಿ ಮಾಡ್ಕೊಂಡು ತಿಂದರು, ನಮಗೆ ಸಂಬಳ ಎಲ್ಲ ಕಮ್ಮಿ ಆಗಿತ್ತು. ತುಂಬ ಸಂತೋಷ ಆಗೈತೆ, ಎಲ್ಲರಿಗೂ ಖುಷಿ ಆಗೈತೆ. ನಮ್ಮಂಥ ಬಡವರು ಬದುಕೋದು ಕಷ್ಟ ಆಗಿತ್ತು, ತುಂಬ ರೇಟ್ ಆಗಿತ್ತು. ಒಂದಕ್ಕೆ ಡಬಲ್ ರೇಟ್ ಆಗಿತ್ತು. 30 ರೂಪಾಯಿದು 60 ರೂಪಾಯಿ ಆಗಿತ್ತು. ಮೆಡಿಸಿನ್ದು ಏನೇ ಆಗಲಿ ಎಲ್ಲ ರೇಟ್ ಕಮ್ಮಿ ಆಗೈತೆ. ತುಂಬ ಖುಷಿ ಆಗ್ತಾಯಿದೆ. ನಾವು ಮಿಡಲ್ ಕ್ಲಾಸಿಂದ ಬಂದಿರೋದು. ಸೊ ನಮಗೆ ಮೊದಲಿಗೆಲ್ಲ ರೇಟೆಲ್ಲ ತುಂಬ ಜಾಸ್ತಿ ಇತ್ತು. ಒಂದು ಹೋಟೆಲ್ ಟಿಫನ್ ಮಾಡೋಕೆ ಹೋದ್ರೂ ಕೂಡ ತುಂಬ ಕಾಸ್ಟ್ ಎಲ್ಲ ಜಾಸ್ತಿ ಇತ್ತು. ಇವಾಗ ಪರವಾಗಿಲ್ಲ, ಸ್ವಲ್ಪ ರಿಡಕ್ಷನ್ ಆಗಿದೆ. ಅದಾಗಿರೋ ತುಂಬ ಹೆಲ್ಪ್ ಆಗ್ತಿದೆ. 12% ಅಂದರೆ ಒಂದು ಬಟ್ಟೆಯಿಂದ ಹಿಡಿದು ಯಾವುದೇ ಒಂದು ವಸ್ತು ತಗೊತೀನಿ ಅಂತಂದರೂ 12% GST ಆಗ್ತಿದ್ರು. ಈಗ ರೇಷನ್ ಇರ್ಬೋದು, ಮನೆ ಐಟಮ್ಸ್ ಎಲ್ಲ ಕಮ್ಮಿ ಆಗಿದೆ. ಓಕೆ ಸರ್, ಇವತ್ತು ಮಾರ್ನಿಂಗ್ ಎಲ್ಲ ನಾವು ಬ್ಯಾಚುಲರ್ಸ್ ಇರೋದು, ಸೊ ಐಟಮ್ಸ್ ಎಲ್ಲ ತರಕ್ಕೆ ಹೋಗಿದ್ವಿ. ಸ್ವಲ್ಪ ಕಮ್ಮಿ ಆಗಿದೆ ಸರ್, ಮೊದಲಿಗೆಲ್ಲ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ.
ಇಷ್ಟು ದಿನ ಇದ್ದಿದ್ದು ಮೆಡಿಕಲ್ಲು, ವೆಹಿಕಲ್ಲು, ಫುಡ್ಡು ಎಲ್ಲದಕ್ಕೂ ನಾವು ಜಿ ಎಸ್ ಟಿ ಕಟ್ತಾ ಇದ್ವಿ. ಆ ಜಿ ಎಸ್ ಟಿನ ಕಮ್ಮಿ ಮಾಡೋದ್ರಿಂದ ಇವತ್ತಿಂದ ಮಧ್ಯಮ ವರ್ಗದವರೆಲ್ಲರೂ ಖುಷಿಯಿಂದ ಇರ್ತಾರೆ. ಇನ್ನು ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಜನ ಖುಷಿ ಪಡ್ಕೊತ ಹೋಗ್ತಾರೆ. ಯಾಕೆ ಅಂತಂದರೆ ಇಷ್ಟು ದಿನ ಕಟ್ಟಿ ಸಾಕಾಗಿದ್ದಾರೆ ಜಿ ಎಸ್ ಟಿನ. ತಿಂಡಿ, ಹೋಟೆಲ್ಲು, ನೀವು ಫುಡ್ಡಿಗೆ ಹೋದರೆ, ವೆಹಿಕಲಿಗೆ ಹೋದರೆ, ನೀವು ಮೆಡಿಕಲಿಗೆ ಹೋದರೆ ಎಲ್ಲದಕ್ಕೂ ಜಿ ಎಸ್ ಟಿ ಕೊಡ್ತಾಯಿದ್ವಿ. ಈಗ ಜಿ ಎಸ್ ಟಿನ ರದ್ದುಗೊಳಿಸಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಜನ ನೆಮ್ಮದಿಯಾಗಿರ್ತಾರೆ, ಮಧ್ಯಮ ವರ್ಗದವರು ಇನ್ನೂ ಖುಷಿಯಾಗಿರ್ತಾರೆ. ಇವತ್ತು ಒಂದು ಸಂತೋಷದ ಸಂಗತಿ ಎಂದರೆ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಮ್ಮ ಸಾಮಾನ್ಯ ಜನರಿಗೆ ಇದ್ದಂಥ ಹೊರೆಯನ್ನು ಕಡಿಮೆ ಮಾಡುವ ಮುಖಾಂತರ 28 ಇದ್ದಿದ್ದು ಇವತ್ತು 18 ಮಾಡಿ ಜನಸಾಮಾನ್ಯರಿಗೆ ಒಳ್ಳೆಯ ಕೆಲಸ ಮಾಡಿ, ಆ ಹೋಟೆಲ್ ಗ್ರಾಹಕರಾಗಿರ್ಬೋದು, ಪಿಟಿ ವ್ಯಾಪಾರಸ್ಥರಾಗಿರ್ಬೋದು, ಕಿರಾಣಿ ದುಕಾನ್ದವರಾಗಿರ್ಬೋದು, ಆಮೇಲೆ ಅಡ ದುಕಾನ್ದವರಾಗಿರ್ಬೋದು, ಎಲ್ಲ ರೀತಿಯ ಬಿಸ್ನೆಸ್ ಮ್ಯಾನ್ಗಳಿಗೆ ಇದೊಂದು ಒಂದು ಏನಾಗ್ಯದ, ಒಂದು ಟಾನಿಕ್ ಕೊಟ್ಟಂಗಾಗ್ಯದ. ಈ ಟಾನಿಕ್ ಮುಖಾಂತರ ನಾವೆಲ್ಲ ಬೆಳೀಲಿಕ್ಕೂ ದೊಡ್ಡ ಆಸ್ಪದ ಸಿಕ್ಕಿದೆ. ನಾವು ನಮ್ಮ ಜನರ ಪರವಾಗಿ ನರೇಂದ್ರ ಮೋದಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನಾನು ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷನಾಗಿ ಇವತ್ತು ಗುಲ್ಬರ್ಗದಾಗ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬ್ಯಾಂಕ್ಗಳಿಗೆ ಸಹಿತ, ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಸಹಿತ ಇದು ಭಾಳಷ್ಟು ಉಪಯೋಗ ಆಗಿದೆ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ನಿಜವಾಗಿ ಅದು ಸ್ವಾಗತ ಮಾಡುವಂಥ ವಿಚಾರ. ಯಾಕಂದರೆ 5% ಇದ್ದ ಜಿ ಎಸ್ ಟಿಯನ್ನು ಪೂರ ಇಳಿಕೆ ಮಾಡಿ ಅದನ್ನು ಜಿ ಎಸ್ ಟಿ ಏನೂ ಇಲ್ಲ ಅನ್ನೋದು ಕೆಲವು ಪದಾರ್ಥಗಳನ್ನು ತೋರಿಸಿದ್ದಾರೆ. ಅದನ್ನು ನಾವು ಮೋದಿಯವರನ್ನು ಸ್ವಾಗತ ಮಾಡುವಂಥ ವಿಚಾರ. ನಾವು ಸ್ವಾಗತ ಮಾಡೋದರ ಜೊತೆಗೆ ಮಧ್ಯಮಾಂತರು, ಸಣ್ಣ ಜೀವನ ನಡೆಸೋರು ಕೆಲವೊಂದು ಡೈಲಿ ಪದಾರ್ಥಗಳಿಗೂ ಇಳಿಕೆ ಆಗಿದ್ದರೆ ನಾನು ಕೇಂದ್ರ ಸರ್ಕಾರವನ್ನು ಸ್ವಾಗತ ಮಾಡುವ ಮೂಲಕ ರಾಜ್ಯ ಸರ್ಕಾರವು ಇದನ್ನು ಸ್ವಾಗತ ಮಾಡಬೇಕಾಗಿ ನಾನು ಕಲಬುರಗಿ ಹೋಟೆಲ್, ಬೇಕರಿ, ವಸತಿ ಗೃಹ ಮಾಲೀಕರ ಸಂಘದ ಪರವಾಗಿ ಕೇಳಿಕೊಳ್ಳುತ್ತೇನೆ. ದಿನಬಳಕೆಯ ವಸ್ತುಗಳಿಂದ ಹಿಡಿದು ಐಷಾರಾಮಿ ವಸ್ತುಗಳವರೆಗೆ ಜನರಿಗೆ ಇದು ಹೊರೆಯಾಗಿತ್ತು. ಸುಮಾರು 18ರಿಂದ 28% ಜಿ ಎಸ್ ಟಿಯನ್ನು ವಿಧಿಸಲಾಗ್ತಾ ಇತ್ತು. ಕೆಲವು ವಸ್ತುಗಳಿಗೆ 9% ಎಲ್ಲ ಇತ್ತು. ಔಷಧ ಇರ್ಬೋದು, ಆರೋಗ್ಯದ ವಿಚಾರದಲ್ಲಿರ್ಬೋದು, ವಿಮೆ ಇರ್ಬೋದು, ದಿನಬಳಕೆಯ ವಸ್ತುಗಳಿರ್ಬೋದು, ಅಥವಾ ಐಷಾರಾಮಿ ವಸ್ತುಗಳು, ಉದಾಹರಣೆಗೆ ವಾಹನಗಳು, ಮೊಬೈಲ್ಗಳು, ಟಿ ವಿ ಇತ್ಯಾದಿ ಎಲ್ಲ ವಸ್ತುಗಳ ಮೇಲೆಯೂ ಕೂಡ ಇದನ್ನು ಕೇಂದ್ರ ಸರ್ಕಾರ ಒಂದು ದಸರಾ ನವರಾತ್ರಿಯ ಕೊಡುಗೆ ಅಂಥೇಳಿ ಘೋಷಣೆ ಮಾಡಿರೋದು. ಈ ಸಂದರ್ಭದಲ್ಲಿ ಭಾರತ ಏನು 4ನೆಯ ಅತ್ಯಂತ ಬಲಿಷ್ಠ ಹಣಕಾಸು ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಮುಂದುವರೆದಂತಹ ರಾಷ್ಟ್ರ ಆಗಿದೆ. ಅದು 3ನೇ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿ ಮಾಡ್ತಾ ಇದೆ. ಆ ವಿಚಾರದಲ್ಲಿ ಮತ್ತು ನಮ್ಮ ಹಣದ ಹರಿವು ಹೊರ ದೇಶಗಳಿಗೆ ಹೋಗದ ಹಾಗೆ ಆದಷ್ಟು ತಡೆದು ಇಲ್ಲೇ ನಿಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಇದು ತುಂಬ ಉಪಯುಕ್ತವಾದಂಥ ಒಂದು ನಿರ್ಧಾರ ಅಂತ. ಎಲ್ಲ ಒಂದು ಪ್ರತಿಯೊಂದಕ್ಕೂ ಅನುಕೂಲ ಆಗಿದೆ ಸರ್. ಹಾಲು, ತರಕಾರಿ, ಪ್ರತಿಯೊಂದು ಆರೋಗ್ಯ ವಿಮೆದು ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಅನುಕೂಲ ಇದೆ ಸರ್. ಜಿ ಎಸ್ ಟಿಗಳು ಸೇರಿಯಿಂದ ಬಡ ಮಧ್ಯಮದ ವರ್ಗದವ್ರಿಗೆಲ್ಲ ಅನುಕೂಲ ಇದೆ. ಜಿ ಎಸ್ ಟಿ ಇದು ಕಾರ್ ತಾಂತೀನಿಂದ್ರು 50,000 ರೂಪಾಯಿ ಮಿನಿಮಮ್ ಕಡಿಮೆ ಆಗ್ತಾಯಿದೆ ಸರ್. ಇನ್ನು ಜಿಎಸ್ಟಿ ಕಡಿತ ಬೆನ್ನಲ್ಲೇ ಎಲೆಕ್ಟ್ರಾನಿಕ್ ಐಟಮ್ಗಳ ದರ ಇಳಿಕೆಯಾಗಿದೆ. ಅದು ಸ್ಮಾರ್ಟ್ ಟಿವಿ ಆಗಿರ್ಬೋದು, ಡಿಶ್ ವಾಷರ್, ಎಸಿಗಳ ಮೇಲಿನ ಜಿಎಸ್ಟಿ ಕಡಿತ ಆಗಿದೆ. ಸಂಪೂರ್ಣ ಬೆಲೆ ಇಳಿಕೆಯಾಗಿದೆ. 28% ಇದ್ದಂತಹ ಜಿಎಸ್ಟಿ ಇದೀಗ 18% ಇಳಿಕೆಯಾಗಿದೆ. ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಒಂದಷ್ಟು ಎಲೆಕ್ಟ್ರಾನಿಕ್ ಐಟಮ್ಗಳ ಮೇಲೆ ಕೂಡ ದರ ಕಡಿತ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗಿರಿಯಾಸ್ನ ಮ್ಯಾನೇಜರ್ ಆದಂಥ ಕೃಷ್ಣ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇವತ್ತಿಂದ GST ಕಡಿತ ಆಗಿದೆ, ಹೊಸ ದರಗಳು ಜಾರಿಯಾಗಿದೆ. ಇಲ್ಲಿ ಅಂದರೆ ಎಲೆಕ್ಟ್ರಿಕ್ ಐಟಮ್ಗಳಿಗೆ ಬಂದಾಗ ಯಾವ ರೀತಿ ಒಂದು ದರ ಅನ್ವಯ ಆಗ್ತಾ ಇದೆ, ಜೊತೆಗೆ GST ಕಡಿತ ಆಗಿರೋದ್ರಿಂದ ಯಾವ ರೀತಿ ಆ ದರಗಳಲ್ಲಿ ವೇರಿಯೇಷನ್ ಆಗಿದೆ ಅಂತ. 43 inches and above all the panels LEDs ನಲ್ಲಿ 28% ಇಂದ 18% ಬಂದಿದೆ. ಆ್ಯಂಡ್ ACs ಆಲ್ ದ ಏರ್ ಕಂಡೀಷನರ್ಸ್ 28% ಇಂದ 18% ಬಂದಿದೆ. ಆ್ಯಂಡ್ ಡಿಶ್ ವಾಷರ್ಸ್, ಬಟ್ಟೆ ಪಾತ್ರೆ ತೊಳೆಯೋ ಮಿಷಿನ್ ಬರುತ್ತಲ್ಲ ಅದು, ಈ ಆಲ್ ದ 3 ಐಟಮ್ಸ್ನಲ್ಲಿ 28% ಇಂದ 18% GST ಕಡಿಮೆ ಆಗಿದೆ. ಆದರೆ ಈಗ ರೆಸ್ಪಾಂಡ್ ಯಾವ ರೀತಿ ಇದೆ, ಇವತ್ತು ಕಸ್ಟಮರ್ಸ್ ಬರ್ತಾ ಇರೋದು ಯಾವ ರೀತಿ ಇದೆ GST ಕಡಿಮೆ ಆದಮೇಲೆ ಅಂತ? ಹೌದು, ತುಂಬ ಕಸ್ಟಮರ್ ಇವಾಗ ರೆಗ್ಯುಲರ್ ಕಸ್ಟಮರ್ ಬರೋರೆಲ್ಲ ಕೀಪ್ ಆನ್ ಕಾಲಿಂಗ್, ಈಗ ಎಷ್ಟು ಕಡಿಮೆ ಆಗಿದೆ ಸರ್, ಹೊಸ ರೇಟ್ ಕಳಿಸಿ. ಎಸ್ ಸರ್, ದೇ ಆರ್ ವೇಟಿಂಗ್ ಫಾರ್ ದಟ್. ಇವತ್ತಿಂದ ತುಂಬ ಆಫರ್ ಕಸ್ಟಮರ್ಸ್ ಬರ್ತಾರೆ. ಆಲ್ ಅಬೌಟ್ ಎಲ್ಲ ಪ್ರಾಡಕ್ಟು ಲೈಕ್ ಡಿಶ್ ವಾಷರ್ಸು, DCಸು, LEDಸು ಇದೆಲ್ಲ GST ಕಡಿಮೆ ಆಗೋದ್ರಿಂದ ಈವನ್ ಆಫರ್ ಸ್ಟಾರ್ಟ್ ಆಗೋದ್ರಿಂದ ದಸರಾ ಇವತ್ತು ನವರಾತ್ರಿ ಸ್ಟಾರ್ಟ್ ಆಗಿದೆ. ಆ ಒಂದು ಇದರಿಂದ ತುಂಬ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಇವನ್ ತುಂಬ ಕಸ್ಟಮರ್ಸ್ ಕಾಲ್ ಬರ್ತಾ ಇದೆ, ಎಂಕ್ವೈರಿ ತುಂಬ ಇದೆ ಸರ್. ಈಗ ಟಿವಿಗಳ ವಿಚಾರಕ್ಕೆ ಬಂದಾಗ ಸ್ಮಾರ್ಟ್ ಟಿವಿಗಳಲ್ಲಿ ಒಂದಷ್ಟು ರೆಡ್ಯೂಸ್ ಆಗಿದೆ. ಈಗ ಬೆಲೆ ಮುಂಚೆ ಇದ್ದಿದ್ದಕ್ಕಿಂತ ಎಷ್ಟು ಸೇವಿಂಗ್ಸ್ ಮಾಡ್ಬೋದು, ಯಾವ್ಯಾವ ಟಿವಿಗಳಿಗೆ ಯಾವ ರೀತಿ ಬೆಲೆ ಇದೆ ಅಂತ? GST ನಾಟ್ ಓನ್ಲಿ ದಟ್ GST ಅಮೌಂಟ್ ಅಂತ ಇಲ್ಲ,
ಈವನ್ ಈ ಆಫರ್ಗೆ ಇದು ಕೂಡ ನಮ್ಮ ಕಂಪ್ನಿ ಕಡೆಯಿಂದ ಸೆಲ್ಔಟ್ ಅಂತ ಕೊಡ್ತಾರೆ ಈ ಆಫರ್ನಲ್ಲಿ. ಆಫರ್ ಸ್ಟಾರ್ಟ್ ಆಗೋದಕ್ಕೋಸ್ಕರ ಸೆಲ್ಔಟ್ ಕೊಡ್ತಾರೆ. ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಆಫರ್ಸ್, ಕ್ಯಾಶ್ ಬ್ಯಾಕ್ ಆಫರ್ಸ್ ಕೂಡ ತುಂಬ ಇರುತ್ತೆ. ಹಾಗಾಗಿ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಯಾವಾಗಲೂ ಹೇಳಿದ್ನಲ್ಲ, 1 lakh ಟಿವಿಗೆ ಆಲ್ ಅಬೌಟ್ 7,000 to 8,000 rupees GST and all about up to 10 to 15,000 rupees cash back. Discounts we are giving very good offer. For example, ಒಂದು 43 inches TV ಅಂತ ತಗೊಂಡ್ರೆ ಒಂದು 40,000 ಬರ್ತಾ ಇತ್ತು. ಸ್ಯಾಮ್ಸಂಗ್ LG ಪ್ರಾಡಕ್ಟ್ಸ್ ಒಂದು 40,000 ರೇಂಜ್ ಇರ್ತಾ ಇತ್ತು. ಈಗ ಆಲ್ಮೋಸ್ಟ್ 4,000 to 5,000 rupees GSTನೇ ಕಡಿಮೆ ಆಗಿದೆ. ಆ್ಯಂಡ್ ಟಾಪ್ ಆಫ್ ದಟ್ ಕ್ರೆಡಿಟ್ ಕಾರ್ಡ್ ಆಫರ್ಸ್ ಇದೆ, ಆಮೇಲೆ ಡಿಸ್ಕೌಂಟ್ ಕೂಡ ಇದೆ. ಹಾಗಾಗಿ ತುಂಬ ಬೆನಿಫಿಟ್ ಇದೆ ಕಸ್ಟಮರಿಗೆ. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.